ಮೊದಲು ಏನ್ರಿ ನೇಗಿಲು ಹೊಡಿಬೇಕು, ಕುಂಟಿ ಹೊಡೆದು ಎಲ್ಲ ಅದ ಮಾಡ್ಕೊಂಡು ಆಮೇಲೆ ನಾಟಿ ಮಾಡೋದು. ಕೆಲವು ಕಡೆ ಈಗ ಸಸಿನ ಸಿಗ್ತಾವಂತಾರ, ಸಸಿನೂ ಮಾಡ್ತಾರೆ. ಇದು ಕೃಷಿ ಇದು ಇಲಾಖೆಯಿಂದ ಅವರು ಸಸಿನೂ ಮಾಡ್ತಾರೆ, ಇಲ್ಲ ಅಂತ ಅಲ್ಲಿ ಸಿಗ್ತಾವ. ಆಮೇಲೆ ನಮ್ ಕಡೆ ನಾವು ಅಲ್ಲೆಲ್ಲ ತರ್ಸಲ್ಲ, ಯಾಕಂದ್ರೆ ನಾವು ಬೀಜ ಈಗೇನ ಬಿಟ್ಟಿವಲ್ರಿ, ದಪ್ಪ ಅದಾವಲ್ಲ, ಅದ್ರಾಗ ಬೀಜ ಬರುತ್ತೆ. ಮಳೆಗೆ ಕಾಪು ಸೆಟ್ ಆಗಲ್ಲ, ಕಾಪು ಉದ್ರಿ ಬಿಡುತ್ತೆ. ಮಳೆಗಾಲದಾಗ ಆಗಲ್ರಿ ಇದು, ಎಟ್ಟದಿದ್ರು ಬ್ಯಾಸಿಗೆ ಇದೆ ಸರ. ಇದ್ರ ಮೆಕ್ಕೆಜೋಳ ಹಾಕಿದ್ರಿ ನೋಡಕ್ಕೆ, 6 ಸಾಲ ಮೆಕ್ಕೆಜೋಳ, 7ನೇ ಸಾಲಿಗೆ ನುಗ್ಗಿವ್ರಿ. ಬೆಳೆದ್ರಿ ರೈತರಿ ನಾವು ಹೇಳೋದು ಇಷ್ಟ, ಖರ್ಚು ಕಮ್ಮಿ ಮಾಡ್ರಿ, ಬೆಳೆರಿ. ಇದು ಲೇಬರ್ದು ಖರ್ಚು ಕಮ್ಮಿ ಐತಿ. ಇದು ಮನ್ಯಾಗ ಒಂದ್ 2-3 ಇತ್ತಪ್ಪ ಅಂದ್ರ 2 ಎಕರೆ ಮೇಂಟೈನ್ ಮಾಡ್ಬೋದು. ಒಬ್ರು ಲೇಬರ್ ತಗೊಂಡ್ರೆ 2 ಎಕರೆ ಮೇಂಟೈನ್ ಮಾಡ್ಬೋದು. ನುಗ್ಗಿನ ಒಂದ್ 3 ಇದ್ರೆ ಸಾಕು. ವರ್ಷಕ್ಕೆ 3-4 ಲಕ್ಷ ರೂಪಾಯಿ ಸುಮ್ನೆ ಆಗತ್ತೆ. 3 ಅಂತ ಆಗತ್ರಿ. 3 ಲಕ್ಷ ಅಂತ 2 ಎಕರೆದ 3 ಲಕ್ಷ ಅಂತ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಕೊಪ್ಪಳ ಜಿಲ್ಲೆ ಸಿಂದೋಗಿ ಅನ್ನೋ ಗ್ರಾಮದಲ್ಲಿದ್ದೀನಿ. ನಮ್ ಜೊತೆ ಶರಣಪ್ಪ ಅವರು ಇದ್ದಾರೆ. ಶರಣಪ್ಪ ಹೊಸಳ್ಳಿ ಅಂತಂದು ರೈತರ ಹೆಸರು. ಅದ್ಭುತವಾಗಿ ನುಗ್ಗೆ ಕೃಷಿ ಮಾಡ್ತಾ ಇದಾರೆ. ಸೊ ಹಂಗಾಗಿ ಹಿಂಗೆ ದಾರಿಲಿ ಹೋಗ್ತಾ ಇದ್ವಿ, ಅವ್ರ ತೋಟ ನೋಡಿದ್ವಿ, ನಮಗೂ ಬಹಳ ಖುಷಿ ಆಯ್ತು. ಈಗ ಆಲ್ರೆಡಿ ಖಾಲಿಯಾಗಕ್ಕೆ ಬಂದೈತ್ರಿ ಗೌಡ್ರ. ಖಾಲಿ ಆಗಪ್ಪ ಈಗ ಅಂದ್ರೆ ಸೀಸನ್ ಈಗಂದ್ರೆ ಮಳೆ ಆತಲ್ರಿ. ಮೊನ್ನೆ ಮಳೆಗಿಂತ ಮಳೆ ಆದ್ರೆ ಒಂದ್ ಸ್ವಲ್ಪ ಅದು ಕಮ್ಮಿ ಆಗುತ್ತದೆ, ಯಾಕಂದ್ರ ಬಿಸಿಲು ಹೆಂಗ್ ಕಾಯ್ದೈತಿ ಹಂಗ ಜಾಸ್ತಿ ಇಳುವರಿ ಬರ್ತದೆ. ಅಂದ್ರೆ ಬ್ಯಾಸಿಗೆ ಇಳುವರಿ ಜಾಸ್ತಿ, ಬ್ಯಾಸಿಗೆ ಆಗೈತ್ರಿ ಇದು. ಬ್ಯಾಸಿಗೆ ಅಂದ್ರೆ ಈಗ ಮಳೆಗಾಲಕ್ಕೆ ಆಗಲ್ಲ ಇದು, ಮಳೆಗಾಲಕ್ಕೆ ಆಗಲ್ಲ ನಮ್ಮಲ್ಲಿ. ಯಾಕಂದ್ರ ಮಳೆಗೆ ಕಾಪು ಸೆಟ್ ಆಗಲ್ಲ, ಕಾಪು ಉದ್ರಿ ಬಿಡುತ್ತೆ. ಹಂಗಾಗಿ ಮಳೆಗಾಲದಾಗ ಆಗಲ್ರಿ ಇದು, ಎಟ್ಟದಿದ್ರು ಬ್ಯಾಸಿಗೆ ಇದು. ಒಂದ್ ಸಣ್ಣ ಪರಿಚಯ ಮಾಡಿ ಕೊಟ್ಬಿಡ್ರಿ ಗೌಡ್ರ ನಿಮ್ದು. ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು ಹಿರೇಸಿಂಧು ಗ್ರಾಮದವರು ಶರಣಪ್ಪ ಹೊಸಳ್ಳಿ ಐತಿ ನಮ್ಮ ಹೆಸರು. ಮೂಲತಃ ನಮ್ಮದು ಒಟ್ಟ ಒಂದು 6 ಎಕರೆ ಐತಿಲ್ರಿ. ಇಲ್ಲಿ 6 ಎಕರೆದಾಗ 2 ಎಕರೆ ನುಗ್ಗಿ ಮಾಡಿವಿ. ಬರೀ 2 ಎಕರೆ ನುಗ್ಗಿ. 2 ಎಕರೆ ಉಳಿದದ್ದು ಏನ್ ಮಾಡ್ತೀವಿ? ಉಳಿದಿದ್ದು ಮೆಕ್ಕೆಜೋಳ ಬೆಳಿತೀವಿ, ಆಮೇಲೆ ಹತ್ತಿ ಬೆಳಿತೀವಿ, ಸುರ್ಪಾನ ಇಂಥವೆಲ್ಲ ಬೆಳಿತೀವಿ. ಈಗ ಬರೀ 2 ಎಕರೆನೇ ನುಗ್ಗಿ ಮಾಡಿರಿ. 2 ಎಕರೆ. ಇದು ಏನು ಬಹಳ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಹಾಕಿ? ಉದ್ದ ಜಾಸ್ತಿ ಐತ್ರಿ ಇದು ಹೊಲ, ಆಮೇಲೆ ಅಗಲ ಕಮ್ಮಿ. ಓ, ನಿಮ್ದ ಇರದ ಹೊಲ ಆತರ ಐತ್ರಿ. ಅಲ್ಲಿ ಆ ಕಡೆ ಒಂದು ರಸ್ತೆ ಬರುತ್ತೆ, ಅಲ್ಲಿ ಮಠ ಐತಿ ಹೊಲ. ಇದು ಉದ್ದ ಬಂದೈತಿ. ಏನ್ ಸೈಜ್ಗೆ ಹಾಕಿರಿ ಗೌಡ್ರ ಇದು? 8 ಫುಟ್ 8 ಫುಟ್ ಅಂತರ. ಸಾಲದಿಂದ ಸಾಲಿಗೆ ಅಂತರ 8 ಫುಟ್. ಗಿಡದಿಂದ ಗಿಡಕ್ರಿ? ಗಿಡದಿಂದ ಗಿಡಕ್ಕೆ ಅಂದ್ರೆ ಏನ್ರಿ, ಅದೇನು ಈಗ 1 ಫೂಟ್ ಅಲ್ಲಿ 2 ಫೂಟ್ಗೆ ಅಲ್ಲಿ ನಡಿತೈತಿ ಸರ್. ಅದು ಎಷ್ಟು ಹಾಕಿದ್ರು ನಡೆಯುತ್ತೆ, ಗಿಡದಿಂದ ಗಿಡಕ್ಕೆ ಇಷ್ಟ ಅಂತ ಏನಿಲ್ಲ. ಒಂದ್ 2 ಫೂಟ್ ಆದ್ರೆ ಅಡ್ಡಿಲ್ರಿ, ಇಳುವರಿ ಜಾಸ್ತಿ ಬರ್ತಾವ. ಸ್ವಲ್ಪ ನಾವು ಯಾಕಂದ್ರೆ ಸ್ವಲ್ಪ ಊರ್ತಾ ಸ್ವಲ್ಪ ಆಡವ ಐತ್ರಿ, ಹಂಗಾಗಿ 2 ಫೂಟ್ ಅಂತ ಇರ್ಬೇಕು. 2-2.5 ಫೂಟ್ ಅಂತ ಬಿಟ್ರೆ ಒಳ್ಳೇದು. ಯಾಕೆ ಒಳ್ಳೇದು ಅನ್ಸುತ್ತೆ ಗೌಡ್ರ? ಅಂದ್ರ ಇದಾಗತ್ರಿ ಗಿಡ, ಯಾಕಂದ್ರ ಜಲ್ಲಿ ಹೊಡಿತೈತಿ, ಆಮೇಲೆ ಗಾಳಿ ಆಡುತ್ತಾ, ಕಾಫ್ ಸಟ್ ಆಗತ್ತ. ಸ್ವಲ್ಪ ಅಂಗ್ಲಿತ್ತಪ್ಪ ಅಂದ್ರ ಇದು ಆಡವಾತಂದ್ರಿ, ಸ್ವಲ್ಪ ಗಾಳಿ ಆಡಂಗಿಲ್ಲ, ಹಂಗಾಗಿ ಕಾಪ್ ಸಟ್ ಇದು ಕಾಪು ಸರಿ ಆಗಲ್ಲ. ಅಂದ್ರೆ ಅಡು ಆಗ್ಬಾರ್ದ್ರಿ, ಅಡು ಭಾಳ ಆಗ್ಬಾರ್ದ್ರಿ. ನೀವು ಇಂಟರ್ ಕ್ರಾಪ್ ಆಗಿ ಏನು ಮಾಡಿಲ್ಲ ಇದ್ರಾಗ? ಇಂಟರ್ ಕ್ರಾಪ್ ಅಂದ್ರೆ ಒಳಗೆ ಏನಾರ ಮತ್ತೆ ಬೆಳಕ? ಮೊದ್ಲು ಸರ ಇದ್ರ ಮೆಕ್ಕೆಜೋಳ ಹಾಕಿದ್ರಿ ನೋಡಕ್ಕೆ. 6 ಸಾಲ ಮೆಕ್ಕೆಜೋಳ, 7ನೇ ಸಾಲಿಗೆ ನುಗ್ಗಿ ಹೊರಿದ್ವಿ. ಓ, ಅಂದ್ರೆ ನೀವು ಒಳಗೆ ಬೆಳೆದಿರಿ? ತಗೊಂಡಿರಿ, ಒಂದು ಫಿಕ್ ತಗೊಂಡಿವ್ರಿ. ಈಗ 2ನೇದು. ಈಗ 2ನೇದು. ಎಷ್ಟು ವರ್ಷ ಬರುತ್ತೆ ಗೌಡ್ರಿ ಇದು? ನೋಡ್ರಿ ಕರೆಕ್ಟ್ ಮೇಂಟೈನ್ ಮಾಡ್ಕೊಂತವ್ರ 5ರಿಂದ 6 ವರ್ಷ. 5ರಿಂದ 6 ವರ್ಷ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ? ಮೇಂಟೈನ್ ನಾವು ವರ್ಷ ಮೇಂಟೈನ್ ಮಾಡ್ಕೊಂತೀವಿ. 5ರಿಂದ 6 ವರ್ಷ ಬರುತ್ತೆ. ಸಸಿ ತಗೊಂಬಂದಿದ್ದ ಅಥವಾ ಬೀಜ? ಬೀಜ ನಾಟಿ ಮಾಡಿದ್ ಸರ್. ಬೀಜ ನಾಟಿ ಮಾಡಿದ್ದೆ. ಯಾವ್ದ್ರಿ ಗೌಡ್ರ ಇದು ಬೀಜ? ನೋಡ್ರಿ ಏನು ಯಾವ್ದು ಅಂತ ಏನಿಲ್ರಿ, ಒಂದ ತಳಿ ಇದು ನುಗ್ಗಿ ಬೀಜ ಅಂದ್ರೆ ನಮ್ಗೆ ಗೊತ್ತಿದ್ದದ್. ಮತ್ತೆ ಇನ್ನೂ ಈಗ ಇದ್ರಾಗ ಸ್ವಲ್ಪ ಈಗ ಅಗ್ರಿಕಲ್ಚರ್ ಇದನ್ನ ತಗೊಂಡು ಇದ್ರಾಗ ಇದನ್ನ ಮಾಡಿ ಅವ್ರು ಮಾರಾಟ ಮಾಡ್ತಾರೆ. ಆದ್ರೆ ನಾವು ಎಲ್ಲಿ ಈಗ ಯಾವ ಕಡೆ ಅಂಗಡಿ ತಗೊಂಡಿಲ್ಲ, ಇಲ್ಲೇ ನಾವು ಹೊಲ್ದಾಗ ಬೆಳಿತೀವಲ್ಲ, ಇದ್ರಾಗ ಬೀಜ ತಕೊಂತೀವಿ, ಇದ್ರಾಗ ಹೊಳ್ಳಿ ಮತ್ತೆ ಇದು. ನಿಮ್ಮ ಹೊಲ್ದವಾಗ ಅಂದ್ರೆ ಪ್ರತಿ ಸರಿನ ಹಾಕ್ತಿರಿ ನೀವು? ಬರ್ತಿರು ಸರ್. ಈ ನುಗ್ಗಿ ಬಿಟ್ರ ಬ್ಯಾಸಿಗೆ ಕಡ್ಲಿ ಶೇಂಗಾ ಇವನು ಆಗಲ್ಲ, ಹಂಗಾಗಿ ನಾವು ನುಗ್ಗಿ ಬೆಳಿತೀವಿ. ಎಷ್ಟು ಅರಿತೀರಿ ಗೌಡ್ರ ನೀವು? ನೋಡ್ರಿ ಇದು ಫಸ್ಟ್ ಸ್ಟಾರ್ಟಿಂಗ್ ಒಂದು 3ರಿಂದ 4 ಕ್ವಿಂಟಲ್ ಬಂತು ಫಸ್ಟ್. ಆಮೇಲೆ 10 ಕ್ವಿಂಟಲ್ ಮಟ್ಟ ಅರಿದೀನಿ. 2 ಎಕರೆಗೆ 10 ಕ್ವಿಂಟಲ್. 1 ಕ್ವಿಂಟಲ್ ಹೆಂಗ್? 1 ಕ್ವಿಂಟಲ್ ನೋಡ್ರಿ ಮೊದಲನೇ ಫಸ್ಟ್ 6ರಿಂದ 7 ಸಾವಿರ ಇತ್ತು 1 ಕ್ವಿಂಟಲ್ಗೆ. 1 ಕ್ವಿಂಟಲ್ಗೆ ನಡಕ ಸ್ವಲ್ಪ ಮಾಲ್ ಜಾಸ್ತಿ ಆಗಿದ್ದ, ಸ್ವಲ್ಪ 2ರಿಂದ 3 ಸಾವಿರ ಹಿಂಗ್ ಮಾರಿದ್ವಿ. ಈಗ ಆಲ್ರೆಡಿ ಈಗ ಸ್ವಲ್ಪ ಮಾಲ್ ಶಾರ್ಟೇಜ್ ಐತಲ್ಲ, 4,500 ಸಾವಿರ ಮಾರುತ್ತೆ ಈಗ ಮಾರ್ಕೆಟ್. 1 ಕ್ವಿಂಟಲ್. ಎಷ್ಟು ದಿನಕ್ಕೊಮ್ಮೆ ಅರಿತೀರಿ ಹಂಗತೆ? 8 ದಿನ ರೀ. 8 ದಿನಕ್ಕೊಮ್ಮೆ ಮೆರಲೇಬೇಕು. 8 ದಿನಕ್ಕೊಮ್ಮೆ. ಇದು ಯಾಕಂದ್ರೆ ಜಾಸ್ತಿ ದಪ್ಪ ಆದ್ರ ಮಾರ್ಕೆಟ್ ಇದು ಆಗಲ್ರಿ. ಒಂದ್ ಅಳತಿ ಒಂದ್ ಸೈಜ್ ಮೀಡಿಯಂ ಸೈಜ್ ಇತ್ತಪ್ಪ ಅಂದ್ರ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಅಲ್ರಿ 8 ದಿನಕ್ಕೆ 3,000? 8 ದಿನಕ್ಕೆ ಅಷ್ಟು ಮತ್ತೆ ಐತ್ರಿ. ಮಿನಿಮಮ್ ಖರ್ಚು ಕಮ್ಮಿ ರೀ ಇದು. ಆಮೇಲೆ ಲಾಭ, ಆಮೇಲೆ ಲೇಬರ್ ಕಮ್ಮಿ. ಲೇಬರ್ ನೋಡ್ರಿ ನಾವು 3 ಇರ್ತೀವಲ್ರಿ. 3 ಅಂತ ಇಲ್ಲ ಅಂದ್ರೆ ಕಾಯಿ ಕಪ್ ಕಮ್ಮಿ ಅದಕ್ಕೆ ಇದೈತ್ರಿ. ಅಂತ ಇಲ್ಲ ಅಂದ್ರೆ ಒಂದು 5 ಕ್ವಿಂಟಲ್ ಇರ್ತೀವಿ 3. ಎಷ್ಟು ದಿನಕ್ಕೆ? ಒಂದೇ ದಿನಕ್ಕೆ. ಖರ್ಚು ಕಮ್ಮಿ ರೀ, ಆಮೇಲೆ ಆದಾಯ ಸ್ವಲ್ಪ ಮತ್ತೆ ಇಳುವರಿ ಬಂದಾಗಲ ಜಾಸ್ತಿ ಆಗುತ್ತೆ. ಅದು ಗೌಡ್ರ 1 ಕ್ವಿಂಟಲ್ 3,000. 3 5 15
15,000 ಇವತ್ತು ವಾರ ಆಗತ್ತೆ ತಿಂಗಳಿಗೆ 60,000 ತಿಂಗಳಿಗೆ 60,000 ಆಗತ್ತೆ ರೀ. ಆದ್ರೆ ಮಿನಿಮಮ್ ಏನಂದ್ರೆ ಆಗ ಒಂದೇ ಮಾರ್ಕೆಟ್ ಇರಲ್ಲ, ಅಲ್ಲ ಹೆಚ್ಚು ಕಡಿಮೆ ಇರ್ಲಿಲ್ಲ ಆದ್ರೆ 2,000 ಒಳಗಂತೂ ಮರಲ್ಲ. 2,000 ಹಿಡ್ಕಂದ್ರೆ 10,000 ಆಗತ್ತಲ್ರಿ ಗೌಡ್ರಿ. 40,000 ತಿಂಗಳ ಆಯ್ತು. ಎಷ್ಟ್ ತಿಂಗಳು ಬರ್ತರಿ ಹಂಗತ್ತೆ? ಇದು ನೋಡ್ರಿ ಈಗ 3 ತಿಂಗಳ 4ನೇ ತಿಂಗಳು ರೀ. 4ನೇ ತಿಂಗಳ ಇರಲ್ರಿ. ಮತ್ತೆ ಮಳೆ ಈಗೇನ್ ಮಳೆ ಸ್ಟಾರ್ಟ್ ಆತಲ್ಲ ಇನ್ಮೇಲೆ ಕಮ್ಮಿ ಆಗುತ್ತೆ ಅಲ್ರಿ. 4 ತಿಂಗಳು ಬಂದ್ರೆ 1,60,000 ಆತದ ಗೌಡ್ರ ಆದಾಯ. ನೋಡಿ ಸ್ನೇಹಿತರೆ, ಇದು ನುಗ್ಗೆ ಕೃಷಿ ಎಷ್ಟೋ ಜನ ಸ್ವಲ್ಪ ಏನೋ ಇದ್ರ ಬಗ್ಗೆ ಮೂಢನಂಬಿಕೆನೂ ಇರ್ಬೇಕಲ್ಲ ಗೌಡ್ರ, ಏನೋ ನುಗ್ಗಿ ಬೆಳಿಬಾರ್ದು ಅಂತ ಏನೋ ಐತ್ರಿ. ಅದ ಐತ್ರಿ ಅಂತಾರ ಹಿರಿಯರು. ಗೌಡ್ರ ಅದು ನೋಡ್ರಿ ಯಾಕೆ ಏನ್ ಮಾಡ್ರೆ ಗೊತ್ತಿಲ್ಲ ನನಗೆ. ಅಂತಾರ ಹಿರಿಯರು, ಇಲ್ಲಪ್ಪ ನುಗ್ಗಿ ಮಾಡಬಾರ್ದು, ನುಗ್ಗಿ ಬೆಳಿಬಾರ್ದು ಅಂತಾರ. ಆದ್ರೆ ನಾವು ನಾಲ್ಕಡೆ ಮತ್ತೆ ಹೇಳಿಕೆ ಹೇಳಾರಲ್ಲಿ ಕೇಳಿದ್ವಿ ನಾವು, ಇಲ್ಲಪ್ಪ ಮಾಡಿ ನಿಮ್ಗೆ ಏನು ಅನುಕೂಲ ಆಗತ್ತೆ ಅಂತ ಹೇಳಿ ಇದಕ್ಕೆ ನಾವು ಮಾಡಿದ್ವಿ. ಇದನ್ನ ಮತ್ತೆ ಎಲ್ಲಾರು ಬೆಳೆಯಕ್ ಆಗಲ್ರಿ. ಹೌದು, ಒಬ್ಬೊಬ್ರಿಗೆ ಹರ್ಚಿ ಬರುತ್ತಾ, ಒಬ್ಬೊಬ್ರಿಗೆ ಹರ್ಚಿ ಬರಲ್ಲ. ಅದು ನಿಜನಾ ಗೌಡ್ರ? ನಿಜ ಅದ, ನಿಜ. ಹಿರಿಯರು ಹೇಳ್ತಾರ, ಅದು ನಿಜ ಅದ. ಯಾವಾಗ್ಲ ಮತ್ತೆ ಅಂತಾರ ಒಬ್ಬೊಬ್ರು ನುಗ್ಗಿ ಮಾಡ್ಬಾರ್ದು ಹಂಗ. ನಾವು ಮತ್ತೆ ಒಬ್ರು ಸ್ವಾಮಿಯವ್ರನ್ನ ಕೇಳಿದ್ವಿ. ಕೇಳಿಂದ ಅವ್ರು ಇಲ್ಲಪ್ಪ ನಿನ್ಗ ಹರ್ಚಿ ಬರ್ತಾ ಮಾಡಂದ್ ನಾವು ಮಾಡಿದ್ವಿ. ಅದ ಐತ್ರಿ, ಇಲ್ಲ ಅಂತಲ್ಲ. ನೋಡಿ ಸ್ನೇಹಿತರೆ, ಇದು ನಮ್ಮ ನುಗ್ಗಿಕಾಯಿ ಬೆಳೆದಿರಂತ ಶರಣಪ್ಪ ಅವ್ರ ರೈತರದು ಮಾತು. ಇವತ್ತು ಎಷ್ಟೋ ಜನ ರೈತರು ಬೆಳೆಯಲ್ಲ ನುಗ್ಗಿ. ಅದೇನೋ ಮೂಢನಂಬಿಕೆನೋ ಅಥವಾ ನಂಬಿಕೆನೋ ನನಗಂತರ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಅದ್ಭುತವಾಗಿ ನುಗ್ಗೆ ಬೆಳೆದು ತಿಂಗಳಿಗೆ 1,60,000 1,70,000 ತನ ಬರುತ್ತೆ ಅಂತ ಇದ್ದಾರೆ. ಹೇಳ್ರಿ ದಣ್ಯರ, ಫಸ್ಟ್ ಹೆಂಗ ಹೊಲ ಹೆಂಗ ರೆಡಿ ಮಾಡ್ಕೊಂತೀರಿ? ಇದು ಮೊದಲು ಏನ್ರಿ ನೇಗಿಲಿ ಹೊಡಿಬೇಕ್ರಿ. ನೇಗಿಲಿ ಹೊಡೆದು ಎಲ್ಲ ಇದನ್ನ ಕುಂಟಿ ಹೊಡೆದು ಎಲ್ಲ ಅದ ಮಾಡ್ಕೊಂಡು ಆಮೇಲೆ ನಾಟಿ ಮಾಡ್ಬೇಕು. ಅಂದ್ರೆ ಕೆಲವು ಕಡೆ ಈಗ ಸಸಿನೂ ಸಿಗ್ತಾವಂತಾರ. ಸಸಿನೂ ಮಾಡ್ತಾರೆ. ಇದು ಕೃಷಿ ಇದು ಇಲಾಖೆಯಿಂದ ಅವರು ಸಸಿನೂ ಮಾಡ್ತಾರೆ, ಇಲ್ಲ ಅಂತ ಅಲ್ಲಿ ಸಿಗ್ತಾವ. ಆಮೇಲೆ ನಮ್ಮ ಕಡೆ ನಾವು ಅಲ್ಲೆಲ್ಲ ತರ್ಸಲ್ಲ. ಯಾಕಂದ್ರೆ ನಾವು ಬೀಜ ಈಗೇನೋ ಬಿಟ್ಟಿವಲ್ರಿ, ದಪ್ಪ ಅದಾವಲ್ಲ, ಅದ್ರಾಗ ಬೀಜ ಬರುತ್ತೆ. ಇಲ್ಲದವಲ್ಲ ಅಂದ್ರೆ ಈಗ ಇದು ನಿಮ್ದು ಜವರಿ ನುಗ್ಗಿ? ಇದು ಜವರಿ ಇದು ಫಾರ್ಮ್ ಅಲ್ಲ. ಇದು ಅಲ್ಲ. ಸಾಂಬಾರ್ ಮಾಡಿದ್ರೆ ಘಮ 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 ಮತ್ತೆ ಅಲ್ರಿ, ಉಂಡು ನೋಡಿರ್ಬೇಕಾರೆ ನೀವು ತಗೊಂಡು ಹೋಗ್ಬೇಕಾರ ಘಮ ಘಮ ಅಂತ್ರಿ. ಜವರಿ ಐತಿ, ಇಲ್ಲ ಅಂತಲ್ಲ. ಅದು ಫಾರ್ಮ್ನ ಐತ್ರಿ. ಅಂದ್ರೆ ಅವರು ಅದನ್ನ ಕ್ರಾಸಿಂಗ್ ಮಾಡಿ ಅವ್ರ ಫಾರ್ಮ್ ಮತ್ತೆ ಮಾರ್ತಾರೆ ಬೀಜನ. ಆದ್ರೆ ನಾವು ಅದನ್ನ ತಗೊಂಡಿ. ಬಟ್ ಇದಕ್ಕ ಪೀಕ್ನಾಗ ಏನಾರು ವ್ಯತ್ಯಾಸ ಐತ್ರಿ? ಇದು ಜಾಸ್ತಿ ಬರ್ತಾ ಇಲ್ಲ, ಅದು ಜಾಸ್ತಿ ಏನಿಲ್ರಿ. ನಾವು ಮೇಂಟೈನ್ ಮಾಡಿದಾಗ ಐತಿ. ಇದನ್ನು ನೀಟಾಗಿ ನಾವು ಕರೆಕ್ಟಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಏನ್ ಭಾಳ ಖರ್ಚು ಏನಿಲ್ರಿ. ಎಣ್ಣೆ ಇಲ್ಲ, ಒಂದು ತಿಂಗಳದಾಗ ಒಂದ್ಸಲ ಹೊಡೆದ್ರೆ ಸಾಕಿದ್ಕೆ. ಏನ್ ದಿನ ಹೊಡಿಬೇಕಂತೇನಿಲ್ಲ. ಎಣ್ಣೆನು ಅವಶ್ಯಕತೆ ಇಲ್ಲ, ಭಾಳ ಜಾಸ್ತಿ ಇಲ್ಲ. ಗೊಬ್ಬರ ಅಂತ ಇಲ್ಲ. ಗೊಬ್ಬರನ ಹಾಕಲ್ಲ ನಾವು. ಗೊಬ್ಬರ ಹಾಕಂಗಿಲ್ಲ? ಇಲ್ಲ. ಯಾಕ್ರಿ ಗೌಡ್ರ? ಯಾಕಂದ್ರೆ ಇದು ಭೂಮಿ ಫಸ್ಟ್ ಏನ್ ನಾವು ನಾಟಿ ಮಾಡ್ತೀವಲ್ಲ, ಅವಾಗ ಫಸ್ಟ್ ಇದಕ್ಕೆ ಸಗಣಿ ಗೊಬ್ಬರ ಅಲ್ಲಿ ಏನೋ ಒಂದು ಸಾಲ್ ಗೊಬ್ಬರ ಅದ ಫಸ್ಟ್. ಮತ್ತೆ ಮೇಲೆ ಅಂತ ಗೊಬ್ಬರ ಹಾಕಲ್ಲ. ಮತ್ತೆ ಏನಿಲ್ಲ, ಎಕ್ಸ್ಟ್ರಾ ಏನಿಲ್ಲ. DAP, ಯೂರಿಯಾ ಯಾವ್ದು. ಆಮೇಲೆ ಇದಕ್ಕೆ ಅಷ್ಟೊಂದು, ಯಾಕಂದ್ರೆ ಒಳಗ ಭೂಮಿದ ಮೊದ್ಲೇನ್ ಫಸ್ಟ್ ಏನ್ ಸುತ್ತು ಮಾಡಿದ್ವಿ ಅದ್ರ ಇದನ್ನೇ ಇದು ಬೆಳೀತಿ. ಹೌದಲ್ಲ? ಆಮೇಲೆ ಇದು ಈಗೇನು ವರ್ಷ ಏನೈತಲ್ರಿ, ತಪ್ಪಲ ಬೀಳುತ್ತಲ್ಲ, ತಪ್ಪಲು ಬಿದ್ದು ಎಲ್ಲ ಇದು ಆಮೇಲೆ ಹುಲ್ಲು ಪಲ್ಲು ಏನದು ರೂಟ್ ಹೊಡೆಬಿಡ್ತೀವಿ. ಇದ್ರ ಟ್ರ್ಯಾಕ್ಟರ್ ಹೋಗುತ್ತೆ? ಟ್ರ್ಯಾಕ್ಟರ್ ಹೋಗುತ್ತೆ. ಸಣ್ಣ ಟ್ರ್ಯಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ ಹೋಗುತ್ತೆ. ಇದು ರೂಟ್ ಹೊಡೆಬಿಡ್ತೀವಲ್ಲ, ಇದು ಒಳ್ಳೆ ಗೊಬ್ಬರ, ಇದು ಒಳ್ಳೆ ಅದಕ್ಕೆ ಒಳ್ಳೆ ಪೌಷ್ಟಿಕಾಂಶ ಸಿಗ್ಬಿಡುತ್ತೆ. ಬಟ್ ಇದು ಕಟಿಂಗ್ ಏನಾರ ಮಾಡ್ತೀರಿ ಗೌಡ್ರ? ಕಟಿಂಗ್ ನೋಡ್ರಿ ವರ್ಷ ಮಾಡಿದ್ರೆ ಅಡ್ಡಿ ಇಲ್ಲ. ಒಳ್ಳೆ ಮತ್ತೆ ಚಿಗುರು ಬರುತ್ತೆ, ಅದು ಚಲೋ ಇಳುವರಿ ಬರುತ್ತೆ. ಒಬ್ಬರು ಬಿಡ್ತಾರ ಇದನ್ನ, ಮತ್ತೆ ಸ್ವಲ್ಪ ಯಾವನೋ ಇಳುವರಿ ಕಮ್ಮಿ ಆಗುತ್ತೆ ಅಷ್ಟೇ. ಹಂಗ ಬಿಟ್ರೆ ನೀವು ಕಟಿಂಗ್ ಮಾಡ್ತೀರಿ? ನಾವು ಕಟಿಂಗ್ ಮಾಡ್ತೀವಿ. ಓಕೆ. ಈಗ ಇದು ಎಷ್ಟು ವರ್ಷದ್ದು ಗೌಡ್ರೆ? ಇದು ಈಗ 1 ವರ್ಷದ್ರಿ. ಇದು 1 ವರ್ಷದ ಆತ್ರಿ. ಇಲ್ಲಿಗೆ ಫಸ್ಟ್ ಹಳೇದ್ ತೆಗೆದು ಮತ್ತೆ ಈಗ ಹೊಸದು ಹಾಕಿರೋದು ನೀವು? ಮೊದ್ಲ ಅದು ಹಳೇದಿತ್ರಿ, ತೆಗೆದು ಈಗ ಒಳ್ಳೆ ಮಂದ್ರ ಬದ್ಲಿ ಕಡೆ ಮಾಡಿದ್ವಿ. ಬದ್ಲಿ ಈ ಕಡೆ ಈ ಪಟ್ಟಿ ಮಾಡಿವ್ರಿ. ಆ ಪಟ್ಟಿ ಮಾಡಿದ್ವಿ ಒಂದ್ಸಲ. ಆ ಪಟ್ಟಿದ್ದು ಈ ಸರಿ ಈ ಪಟ್ಟಿ ಮಾಡಿ. ಯಾಕೆ ಹಂಗೆ ಪಟ್ಟಿ ಚೇಂಜ್ ಮಾಡಿದ್ರೆ? ವರ್ಷ ಅಂದ್ರೆ ಈಗ 6 ವರ್ಷಕ್ಕೊಮ್ಮೆ ಚೇಂಜ್ ಮಾಡೋಗುತ್ತೆ. ಯಾಕಂದ್ರೆ ಅತಿ ಬಿಟ್ಟು ಬಂದ್ರಿ ಅಂದ್ರೆ ಹೊಲ ಇದಾಗಿ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ. 5 ವರ್ಷಕ್ಕೆ ಇಲ್ಲ 6 ವರ್ಷಕ್ಕಾರ ಚೇಂಜ್ ಮಾಡೋದು. ಬಟ್ ಇವೆಲ್ಲ ಈಗ ಬೀಜಕ್ಕೆ ಬಿಟ್ಕೊಂತೀರಿ ಗೌಡ್ರ? ಇಲ್ಲೆಲ್ಲ ಐತಲ್ರಿ, ಇದೆಲ್ಲ ಬೀಜ ಬಿಟ್ಕೊಂಡಿವಿ. ಇದೇನು ದಪ್ಪ ಐತ್ರಿ. ಇನ್ನೊಂದು ವಾರದಾಗ ಇದು ಒಣಗ್ತ್ರಿ. ಇದು ಗೌಡ್ರ ಒಣಗಿಂದ ಅದನ್ನ ಹರ್ಕೊಂಡು ಬೀಜ ತೆಗೆದಿಟ್ಕೊಂಡ್ಬಿಡ್ತೀವಿ. ಕೆಡಲ್ಲ ಬೀಜ? ಏನಾಗಲ್ರಿ. ಎಷ್ಟು ವರ್ಷ ಇಟ್ರು? ಅಂದ್ರೆ 1 ವರ್ಷದಾಗ ಊರ್ಬೇಕ್ರಿ. ನಾಟಿ ಮಾಡಿದ್ರೆ 5 ನಾಟಿ ಆಗುತ್ತೆ. ಮತ್ತೆ 2 ವರ್ಷ 1 ವರ್ಷ ಬಿಟ್ಟು ಮುಂದೆ ವರ್ಷ ನಾವು ಊರ್ತೀವಿ ಅಂದ್ರೆ ನಾಟಿ ಆಗಲ್ಲ. ಹೆಂಗ ಬೀಜನ ಹೆಂಗ್ ಸಸಿ ಮಾಡ್ಕೊಂತೀರಿ ಗೌಡ್ರ? ಸಸಿ ಏನಿಲ್ಲ, ಊರ್ತೀವ್ರಿ. ಹೆಂಗ ಈಗೇನು ನಾವು ಮೆಕ್ಕೆಜೋಳ ಏನೋ ಊರ್ತೀವಲ್ಲ ಹೊಲ್ದಾಗ, ಆ ಟೈಪ್ ಸಾಲ್ ಹೊಡೆಯೋದು, ಊರಿ ಬಿಡೋದು. ಸೇಮ್ ಮೆಕ್ಕೆಜೋಳ ಹೆಂಗ್ ಕೈಲಿ ಇಟ್ಕೊಂತ ಊರ್ತೀವಿ ಹಂಗ? ಅದೇ ಅಷ್ಟೇ. ಈಗ ಇದು ಮಾರ್ಕೆಟ್ ಎಲ್ಲ ಎಲ್ಲಿ ಕಳಿಸ್ತೀರಿ ಗೌಡ್ರ? ಇದು ಹುಬ್ಳಿ ಹೋಗತ್ರಿ. ಹುಬ್ಳಿ ಅಲ್ಲ, ಇಲ್ಲಿ ಕೊಪ್ಪಳ ಇದೆ. ಕೊಪ್ಪಳ ಅಂದ್ರೆ ಅಷ್ಟೊಂದು ನಮ್ಗೆ, ಯಾಕಂದ್ರೆ ಇದು ಸಣ್ಣ ಮಾರ್ಕೆಟ್ ಆಗತ್ರಿ. ಇಲ್ಲಿ ಅಷ್ಟೊಂದು ಮಾಲ್ ನುರಿಯಲ್ಲ. ಯಾಕಂದ್ರೆ ಇಲ್ಲೆಲ್ಲ ಸುತ್ತಮುತ್ತಲು ಎಲ್ಲ ಹಳ್ಳಿ ಬೆಳಿತಾರೆ ಇದನ್ನ.
ಹಂಗಾಗಿ ಇಲ್ಲಿ ಸ್ವಲ್ಪ ನಮ್ಗೆ ಮಾರ್ಕೆಟ್ ಇದು ರೇಟ್ ಕಮ್ಮಿ ಅನ್ಸುತ್ತೆ. ಕಮ್ಮಿ ಅನ್ಸೈತೆ. ಎಷ್ಟು ಇರುತ್ತೆ ಗೌಡ್ರಿ ಇಲ್ಲಿಗೆ ಅಲ್ಲಿಗೆ ವ್ಯತ್ಯಾಸ? ಇಲ್ಲಿಗೆ ಅಲ್ಲಿ ಅಂದ್ರೆ ಒಂದು 1500 ಎಷ್ಟು 1500. ಮತ್ತೆ ಇಲ್ಲಿಂದ ಅಲ್ಲಿಗೆ ಹೆಂಗೆ ಕಳಿಸ್ತೀರಿ ಅಂತ? ಅಂದ್ರೆ ಇಲ್ಲಿ ಗಾಡಿ ಮುಖಾಂತರ ಕಳಿಸ್ತೀವಿ ನಾವು. ಇಲ್ಲಿ ಒಂದು ಗಾಡಿ ತರಿಸ್ತೀವಿ ನಾವು. ನಾವು ಬಾಡಿಗೆ ರೂಪದಿಂದ ಅಲ್ಲಿಗೆ ನಾವು ಬಾಡಿಗೆ ಕೊಟ್ಟು. ಬಟ್ ಅಲ್ಲಿ ಖರ್ಚು ಜಾಸ್ತಿ ಆಗಲ್ಲ? ಖರ್ಚು ಏನಿಲ್ರಿ, 100 ರೂಪಾಯಿ ಒಂದು ಚೀಲಿ ಕೊಡ್ತೀವಿ ನಾವು. ಅಷ್ಟ? ಒಂದು ಕ್ವಿಂಟಲ್ಗೆ 200 ರೂಪಾಯಿ ಆಗುತ್ತಾ ಅಷ್ಟ? ಅಲ್ಲಿ 1,000 ರೂಪಾಯಿ ಜಾಸ್ತಿ ಮತ್ತೆ ಅಲ್ಲಿ ಲಾಭ ಸಿಗ್ತದಲ್ರಿ. ಇಲ್ಲಿ 100 ರೂಪಾಯಿ ನಾವು ವಿಚಾರ ಮಾಡಿದ್ರೆ ಇಲ್ಲಿ ನಮಗೆ ಇಲ್ಲಿ ಹೊಡ್ತ 1,000 ರೂಪಾಯಿ ಲಾಸ್ ಆಗಿದೆ. ಲಾಸ್ ಐತಿ. ಇದು ಮಳೆ ಗಾಳಿ ಮೊನ್ನೆ ಒಂದು ಮಳೆ ಆತಲ್ರಿ, ಹಂಗಾಗಿ ಇದು ಸ್ವಲ್ಪ ಡೌನ್ ಆತ್ರಿ. ಇನ್ಮ್ಯಾಕ ಮತ್ತೆ ಮಳೆ ಭಾಳ ಕಮ್ಮಿ ಆಕ್ಯಂತ ಹೋಗುತ್ತೆ. ಅದಕ್ಕೆ ಈ ಸರಿ ನೀವೇನು ರೂಟ್ ಹೊಡೆದಿಲ್ಲ ಏನಿಲ್ಲ, ಕಸ ಹಂಗ ಬಿಟ್ಬಿಟ್ಟಿರಿ. ಆದ್ರೆ ಈಗ ಇದುವೇ ಮೆರ್ಕೊಂಡು ಈಗೆಲ್ಲ ಕಟಾವ್ ಮಾಡ್ಕೊಂಡು ಇದನ್ನೆಲ್ಲ ರೂಟ್ ಹೊಡೆದು ಎಲ್ಲ ಇದು ಮಾಡೋದು. ಕಟ್ ಮಾಡ್ಬಿಡ್ತೀರಾ ಈಗ? ಈಗ ಬಡ್ಡಿಗೆ ಕಟ್ ಮಾಡ್ತೀವಿ ಇದನ್ನ. ಓ, ಪೂರಾ ಬಡ್ಡಿಗೆ ಕಟ್ ಮಾಡಿ ಒಳ್ಳೆ ಮತ್ತೆ ಚಿಗುರು ಹೊಡಿ. ಮ್ಯಾಗ ಇದು ಕಟ್ ಮಾಡಂಗಿಲ್ಲ? ಮ್ಯಾಲೇನಿಲ್ರಿ, ಬಡ್ಡಿಗೆ ತೆಗಿತೀವಿ. ಬಡ್ಡಿಗೆ ತೆಗೆದು ಬಿಡ? ಬಡ್ಡಿಗೆ ತೆಗೆದು ಒಳ್ಳೆ ಚಿಗುರು ಹುಟ್ಟಿ ಅದ ಇದಾಗುತ್ತೆ. ಮತ್ತೆ ನೆಕ್ಸ್ಟ್ ಮತ್ತೆ ಬೇಸಿಗೆ ಯಾವಾಗ ಬರುತ್ತೆ? ಬೇಸಿಗೆ ಇದು ಜನವರಿ ತಿಂಗಳು. ಜನವರಿ ತಿಂಗಳು ಅಲ್ಲಿವರೆಗೂ ಗಿಡ ಬೆಳಿತಾರೆ? ಅಲ್ಲಿ ಇದು ಬೆಳೆದ ಜನವರಿಯಿಂದ ಸ್ಟಾರ್ಟ್ ಇದು ಮೋಪು ಕಾಯಿ. ಅಲ್ಲಿವರೆಗೂ ಹಂಗೆ? ಅಲ್ಲಿವರೆಗೆ ಹಂಗ ಅದು. ಅಲ್ಲಿವರೆಗೆ ಏನಂದ್ರೆ ಮಳೆಗಾಲ ಒಟ್ಟ ಇದಾಗಲ್ಲ, ಇದು ಗಿಡ ಇಂಪ್ರೂವ್ ಆಗುತ್ತಾ ಜನವರಿಯಿಂದ ಸ್ಟಾರ್ಟ್. ಬಟ್ ರೈತರಿಗೆ ಹೇಳ್ರಿ, ಏನಾರ ನುಗ್ಗಿಕಾಯಿ ಬೆಳಿಬೇಕಂತಂದ್ರೆ ಅವ್ರಿಗೆ ಏನಾರ ಒಂದು ಟಿಪ್ಸ್ ಹೇಳ್ರಿ. ಇದನ್ನ ಬೆಳೆದ್ರಿ ರೈತರಿಗೆ ನಾವು ಹೇಳೋದು ಇಷ್ಟ, ಖರ್ಚು ಕಮ್ಮಿ ಮಾಡ್ರಿ, ಬೆಳೆರಿ. ಏನಪ್ಪ ಇದು ನಾಳೆ ನೋಡ್ರಿ, ಯಾಕಂದ್ರೆ ಇದು ಲೇಬರ್ದು ಖರ್ಚು ಕಮ್ಮಿ ಐತಿ. ಇದು ಲೇಬರ್ ಖರ್ಚಿಲ್ಲ. ಇದು ಮನ್ಯಾಗ ಒಂದ್ 2-3 ಇತ್ತಪ್ಪ ಅಂದ್ರೆ 2 ಎಕರೆ ಮೇಂಟೈನ್ ಮಾಡ್ಬೋದು. ಒಬ್ರು ಲೇಬರ್ ತಗೊಂಡ್ರೆ 2 ಎಕರೆ ಮೇಂಟೈನ್ ಮಾಡ್ಬೋದು. ನುಗ್ಗಿನ ಒಂದ್ 3 ಇದ್ರೆ ಸಾಕು. ಹೌದಲ್ಲ ರೀ? ವರ್ಷಕ್ಕೆ 3 ರಿಂದ 4 ಲಕ್ಷ ರೂಪಾಯಿ ಸುಮ್ಮನೆ ಆಗುತ್ತೆ. 3 ಅಂತ ಆಗತ್ರಿ. 3 ಲಕ್ಷ ಅಂತ 2 ಎಕರೆದ 3 ಲಕ್ಷ ಅಂತ ಆಗುತ್ತೆ. ಖರ್ಚು ಕಮ್ಮಿ ರೀ, ಖರ್ಚು ಐತ್ರಿ, ಅದು ಕಡಿಮೆ. ಮತ್ತೆ ಬೆಳೆ ಗಡ್ಡಿ ಇಲ್ಲ ರೈತರು. ಈಗ ನಾವು ಅಂದ್ರ ಕೆಲವೊಬ್ರು ಮತ್ತೆ ಈಗ ಆಗಲೇ ಹೇಳಿದ್ರ ಸರ್, ಒಂದು ಸ್ವಲ್ಪ ಇದನ್ನ ಬೆಳೆದ್ರೆ ಏನಾಗತ್ತೆ ಅಂತ ಹೇಳಿದ್ರಲ್ಲ, ಇದು ಹೆದರಿಕೆ ಸ್ವಲ್ಪ ಜನ ಹೆದರ್ತಾರೆ ಇದು ಮಾಡಕ್ಕೆ. ಹಂಗ ಸ್ನೇಹಿತರೆ, ಇವತ್ತು ತರಕಾರಿ ಬೆಳೆಗಳಿದಾವಲ್ಲ ಅದು ತುಂಬ ಡಿಮ್ಯಾಂಡ್ ಬರ್ತಾ ಇದೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಆರ್ಟಿಕಲ್ಚರ್ ಬೆಳೀತಾ ಇದ್ದಾರೆ ಎಷ್ಟೋ ರೈತರು. ಆದರೆ ತರಕಾರಿ ಬೆಳೆಗಳದ್ದು ಬೆಲೆ ಗಗನಕ್ಕೇರಿದೆ ಇವತ್ತು. ಯಾವುದೇ ತರಕಾರಿ ತಗೊಳಕ್ ಹೋಗ್ಲಿ 50 ರೂಪಾಯಿ ಕೆಜಿ ಕೆಳಗೆಲ್ದ ನಿಮ್ಗೆ ಸಿಗೋಲ್ಲ. ಅದಿಲ್ರಿ ಗೌಡ್ರ? ಅದೇನು ಕರೆಕ್ಟ್ ರೀ. ಅದು ಯಾವ ತರಕಾರಿಗೆ ಹೋದ್ರೆ 50 ರೂಪಾಯಿ ಕೆಜಿ ಆ ಲೆಕ್ಕಕ್ಕಾಗಿದೆ ಸ್ನೇಹಿತರೆ. ತರಕಾರಿ ಬೆಳೆಗಳನ್ನ ನೀವೇನಾದರೂ ಬೆಳಿಬೇಕು, ಇಲ್ಲ ನುಗ್ಗೆ ಬೆಳೆ ಏನಾದರೂ ನೀವು ಬೆಳಿಬೇಕು ಅಂತಂದರೆ ನಾನು ಶರಣಪ್ಪ ಗೌಡ್ರದ್ದು ನಂಬರ್ ಕೊಟ್ಟಿರ್ತೀನಿ, ಶರಣಪ್ಪ ಹೊಸಳ್ಳಿ ಅವ್ರದ್ದು. ಇದೊಂದು ಚಿಕ್ಕ ಮಾಹಿತಿ ವಿಡಿಯೋ ಆಗಿತ್ತು. ದಯವಿಟ್ಟು ಈ ವಿಡಿಯೋನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ ನಂತರ ಮರೆಯೋಕೆ ಹೋಗ್ಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮಸ್ಕಾರ. ತುಂಬಾಕ್ರಿ ಇಲ್ಲಂದ್ರ ಇಬ್ಬರು ಬೇಕು ಹಿಡ್ಕಂಗ. ಇಬ್ರು ಆಚೆ ಈಚೆ ಗಿಡಕ ಒಬ್ಬರು ತುಂಬಾದ. ಇದು ಈಗ ಮಾಡಿದ್ರ ಒಬ್ರು ತುಂಬೋದು. ಈಗ ಸರ ಇದು ಏನಂದ್ರ ಈಗ ಆಚೆ ಈಚೆ ಹಿಂಗೆ ಹಿಡ್ಕೊಂಡಿರ್ಬೇಕು ಇಬ್ರು. ಈಗ ನಾವು 2 ಗೂಟ ಈಗ ಆಚೆಗೆ 2 ಗೂಟ ಈಚೆಗೆ 2 ಗೂಟ ಹಾಕಿನಿ ಅಂದ್ರೆ ಇದನ್ನ ಹಿಂಗೆ ಕಟ್ಗೆ ಅಂದ್ರೆ ಒಬ್ಬರು ತುಂಬೋದು. ಇಲ್ಲಾಂದ್ರೆ ಮತ್ತೆ 3 ಬೇಕಾಗತ್ರಿ. ಅದ್ರ ಸಲುವಾಗಿ ಇದನ್ನ ಈ ಟೈಪ್ ಮಾಡಿವಿ ನಾವು. ಅಲ್ಲ, ನಿಮ್ಮಂತರಿಗೆ ಬರ್ತವೆ ನಿಂತ ಐಡಿಯಾ ಅಲ್ಲ? ಇಲ್ರಿ, ಅದಕ್ಕೆ ನೋಡ್ರಿ ತಲೆ ಓಡಿಸ್ಬೇಕು. ಮತ್ತೆ ಇಲ್ಲಾಂದ್ರೆ ಇದು 3 ಹಿಡ್ದೈತಿ. ಇದು ಒಬ್ರು ಮಾಡೋ ಕೆಲಸ 3 ಮಾಡ್ಬೇಕಾಗತ್ತೆ. ಒಳ್ಳೆ ಐಡಿಯಾ ರೀ. ಈಗ ಹಿಂಗೈತೆ ತುಂಬಿಡೋದು ಆರಾಮ ಒಬ್ರ ತುಂಬ. ಆ 1 ಚೀಲ ಎಷ್ಟು ಕೆಜಿ ಹಿಡಿತೈತ್ರಿ ಅದು? 1 ಕಿಲೋ ನೋಡ್ರಿ ನಾವು ತುಂಬ್ದಂಗೆ ಐತೆ 70 ಕೆಜಿ ಮಟ ಬರುತ್ತೆ. ಅದೊಂದ ಚೀಲ ಬರ್ತಾ ನಾವು ಸ್ವಲ್ಪ ಬೇಡಪ್ಪ ಐತಿ ಅಂತಂದ್ರೆ ಒಂದು ಲೆಕ್ಕಕ್ಕೆ ತುಂಬಿದ್ರೆ 50 ರಿಂದ 55 ಕೆಜಿ ಬರೋದು. ಹೌದಲ್ಲ ರೀ? ಈಗ ಎಷ್ಟು ಕೆಜಿ ಆಗ್ತಾವ್ರಿ ಇದು? ನೋಡ್ರಿ ನಾವು ಹೇಳ್ತೀವಿ ನಾವು ತುಂಬ್ದಂಗೆ 70. ಅಲ್ಲ, ಈಗ ಇಲ್ಲಿ ಅರ್ಧೇ ಇರೋದ ಇದು ಅಂದ್ರೆ ಈಗ 1.5 ಕ್ವಿಂಟಲ್ ಆಗ್ಬೋದು. 1.5 ಕ್ವಿಂಟಲ್ ಹೊಡೆದ್ಬಿಟ್ರೆ 5,000. ಅಲ್ರಿ, ನಾಳಿನ ಮಾರ್ಕೆಟ್ಗೆ ಹೋದ್ರಿ ಗೊತ್ತಾದ ಇನ್ನ ಎಲ್ಲ 4,500 ಅಂತ ಆಗ್ಯದ್ರಿ ನಿನ್ನೆ. ಮತ್ತೆ ನಾಳೆ ಅದು ಹೋದ ಅಲ್ಲಿ ಮೇಲೆ ಲೆಕ್ಕ ಅದ. ತುಂಬ ಶುರು ಮಾಡಿದ್ರಿ ಈಗ. ಇದೇ ಟೈಪ್ ತುಂಬ ನೋಡ್ರಿ. ನೀಟಾಗಿ ಉದ್ದಕ್ಕೆ ಇಟ್ಬಿಡೋದು. ನೀಟಾಗಿ ಉದ್ದಕ್ಕೆ ಇಟ್ಕೊಂತ ಬಂದ್ಬಿಡೋದು. ಕೆಳಗಲಿಂದನ ನೀಟಾಗಿ ಹೊಂದಿಸಿಬಿಡೋದು. ಹೊಂದ್ಸದ್ರಿ. ಬಟ್ ರೈತರು ಇಂಥ ಸಣ್ಣ ಕೃಷಿ ಅನ್ಕೊಂಡು ಇಂಥವೆಲ್ಲ ಬಿಡ್ತಾರಲ್ಲ, ಇವನ್ ಮಾಡೋದು ಭಾಳ ಉತ್ತಮ ಅಲ್ಲ? ಇದು ಮಾಡೋದು ನೋಡ್ರಿ ಭಾಳ ಉತ್ತಮ. 10 ಫುಟಲ್ಲಿ ಭಾಳ ಉತ್ತಮ. ಯಾಕಂದ್ರೆ ಮತ್ತೆ ಹೇಳ್ತೀವಲ್ಲ, ಖರ್ಚು ಕಮ್ಮಿ, ಆದಾಯ ಸ್ವಲ್ಪ ಆದಾಯ ಜಾಸ್ತಿ, ಮತ್ತು ಸ್ವಲ್ಪ ಮಾರ್ಕೆಟ್ ಮತ್ತು ಏರುಪೇರು ಆಗುತ್ತೆ. ಒಂದು ಸ್ವಲ್ಪ ಟೈಮ್ನಾಗ ರೇಟ್ ಬೀಳ್ತತಿಲ್ಲ ಅಂತ ಎಲ್ಲದ ಹಂಗಲ್ರಿ ಗೌಡ್ರ? ಮತ್ತೆ ಅಲ್ರಿ, ಮತ್ತೆ ಅದು ಏನಿಲ್ತ ಯಾವ್ದು ಸ್ಥಿರವಾಗೈತಿ ಹೇಳಿ. ಮಾರ್ಕೆಟು ಎಲ್ಲದ್ರಾಗ ಒಮ್ಮೆ ಬೀಳ್ತಾವೆ, ಒಮ್ಮೆ ಹೇಳ್ತಾ. ಆಮೇಲೆ ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕಾಗ ಅಷ್ಟೇ. ಮತ್ತು ಒಮ್ಮೆ ರೇಟ್ ಬೀಳ್ತೈತಪ್ಪ ಅದು ಹಿಂಗೆ ಮಾಡೋದಂತ ಸುಮ್ಮನೆ ಕೂತಂದ್ರೆ ಬರೋಗಿಲ್ಲ. ಮತ್ತು ಈಗ ಅದು
ಒಮ್ಮೆ ನೋಡ್ರಿ ಅದನ್ನ ಯಾರು ಕಂಡ್ರಿ ಮಾರ್ಕೆಟು ಮರಣ. ಹೌದು, ಮಾರ್ಕೆಟು ಮರಣ ಹ್ಞೂ ಹೌದ್ರಿ, ಎರಡು ಒಂದ. ಎರಡು ಒಂದ. ಮಾರ್ಕೆಟು ಮರಣನ ಮತ್ತೆ ಅದನ್ನ ಯಾರು ಕಂಡ್ರ, ಯಾವ ಬರ್ತಿಲ್ಲ ಅದು ಇದು ಹಂಗ. ಬಾಬಾ ಎಂತ ಮಾತ್ರಿ ಗೌಡ್ರಿ ಇದು. ಇಲ್ರಿ ಮತ್ತು ಹಂಗೆ ಎರಡು ಒಂದ ಅದು. ಮತ್ತೀಗ ಇದನ್ನ ಯಾರು ಕಂಡ್ರಿ, ಮತ್ತೆ ಒಮ್ಮೆ ಬೀಳ್ತ ಒಮ್ಮೆ ಏರ್ತ. ಹಾಂ, ಮತ್ತು ಬಿದ್ದಾಗ ಆಸೆ ಇರ್ಬೇಕು, ಲಾಭ ಬಂದಾಗ ಅಷ್ಟು ಇರ್ಬೇಕು, ಲುಕ್ಷಣ ಆದಾಗ ಅಷ್ಟು. ಹಾಂ. ಬಟ್ ನೀವು ಮಾರಕ್ಕೆ ಹೋಗಿಲ್ಲ ಇಲ್ಲಿ ಲೋಕಲ್ಯಾಗ? ಲೋಕಲ್ ಅಂತೂ ಹೋಲ್ರಿ. ಮತ್ತೀಗ ಯಾಕಂದ್ರೆ ಲೋಕಲ್ಲು ಮನ್ಯಾಗ ಜಾಸ್ತಿ ಇದ್ದಾರೆ ಹೋಕಾರ, ಹಾಂ, ಅವ್ರು ಹರ್ಕೊಂಡು ಮಾರ್ಕೊಂಡು ಬರ್ತಾರೆ. ಆದ್ರೆ ನಾವು ಒಂಡಿಗರು ಈಗ ನಾವು ಇದನ್ನ ಹರ್ಕೊಂಡು ಮತ್ತೆ ಮಾರ್ಕೊಂತ ಹೋರ ನಮ್ಗೆ ಇನ್ನೂ ಮತ್ತೆ ಬಲ್ಲಿ ಕೆಲಸ ನಿಂತ್ಕೊಂಡ್ಬಿಡ್ತಾವೆ. ಹಾಂ, ಇನ್ನು ತೋಟದಂಗೆ ಕೆಲಸ ನಿಲ್ತಾವೆ. ಆಮೇಲೆ ಹೆಚ್ಚಿಗೆ ಇದ್ದಾರೆ ಅವ್ರು ಮಾರ್ತಾರೆ. ಹಾಂ